ಸಾಮಾನ್ಯವಾಗಿ ಒಂದು 40-50 ವಯಸ್ಸಾದ ಮೇಲೆ ಆದವರಿಗೆ ನಾನು ಇವಾಗ ವೆಯ್ಟ್ ಲಾಸ್ ಇದು ಕೆಲವು ಡಯಟ್ ಕೊಡ್ತಾ ಇರ್ತೀನಿ. ನಾನು ಕೊಡುವಂತ ಡಯಟ್ ಅಲ್ಲಿ ಹೇರಳವಾಗಿ ಪ್ರೋಟೀನ್ಸ್ ಮತ್ತೆ ಕೊಬ್ಬಿನ ಅಂಶ ಹೇರಳವಾಗಿರುವಂತ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳಿದಾಗ ನಾನು ಕೊಡೋ ಡಯಟ್ ನಲ್ಲಿ ಈ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ನಾನ್ ವೆಜ್ ಜಾಸ್ತಿ ಇರುತ್ತೆ, ವೆಜಿಟೇರಿಯನ್ಸ್ ಆಗಿದ್ದಲ್ಲೂ ಕೂಡ ಕಾಳು ಕಡ್ಡಿಗಳು ಮೊಟ್ಟೆ ಇಂಥವೆಲ್ಲ ಜಾಸ್ತಿ ಇರುತ್ತೆ. ಈ ತರ ಎಲ್ಲ ಹೇಳ್ಬೇಕಾದ್ರೆ ಸರ್ ಈ ತರ ಪ್ರೋಟೀನ್ಸ್ ತಿಂದ್ರೆ ನಮಗೆ ಯೂರಿಕ್ ಆಸಿಡ್ ಬರುತ್ತಂತೆ, ಇದು ತಪ್ಪಲ್ವಾ ನಾವು ಇಷ್ಟೊಂದು ತಿನ್ನೋದು ಅಂತ ಕೇಳಿದ್ರು ಸುಮಾರು ಜನಕ್ಕೆ ಒಂದು ಸಣ್ಣ ಡೌಟ್. ನಾನು ಅವಾಗ ಅವ್ರಿಗೆ ತಿರ್ಗಿಸಿ ಒಂದು ಕ್ವಶನ್ ಕೇಳ್ತೀನಿ ಉಲ್ಟಾ, ನೀವು ಹಂಗ ಸಾಯಂಕಾಲ ಸಣ್ಣ ವಯಸ್ಸಿನಲ್ಲಿ ಒಂದು 20-25ನೇ ವಯಸ್ಸಿನಲ್ಲಿ ನೀವು ಚೆನ್ನಾಗಿ ತಿಂತಾ ಇದ್ರಲ್ಲ, ನೀವು ಮೊಟ್ಟೆ ತಿಂತಾ ಇದ್ರಿ, ಮೀನ್ ತಿಂತಿದ್ರಿ, ಮಾಂಸ ತಿಂತಿದ್ರಿ, ಕಾಳುಗಳು ತಿಂತಿದ್ರಿ, ಕಡ್ಡಿಗಳು ತಿಂತಿದ್ರಿ, ಎಲ್ಲಾ ತರ ತಿಂತಿದ್ರಿ, ಅವಾಗ ನಿಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಯಾಕೆ ಜಾಸ್ತಿ ಆಗ್ತಾ ಇರಲಿಲ್ಲ? ಈಗ 40-50 ವಯಸ್ಸಾದ್ಮೇಲೆ ತಿಂದ್ಮೇಲೆ ಯಾಕೆ ಜಾಸ್ತಿ ಆಗತ್ತೆ? ಅಂದರೆ ನಿಮ್ಮ ಯೂರಿಕ್ ಆಸಿಡ್ ಈ ಮಾಂಸ, ಮೀನು, ಇತರ ಆಹಾರಗಳಲ್ಲಿ, ಮೊಟ್ಟೆಯಲ್ಲಿ ಹೇರಳವಾಗಿದ್ರೂ ಕೂಡ ನಿಮ್ಮ ದೇಹ ಅದು ಒಂದು ಪ್ರೊಸೆಸ್ ಮಾಡುವಂತ ಕೆಪಾಸಿಟಿ ಇತ್ತು. ಆದ್ರೆ ಅದು ಒಂದು ವಯಸ್ಸಾದ ನಂತರ ಕಡಿಮೆ ಆಗುತ್ತೆ, ಅದರಿಂದಾಗಿ ನಿಮಗೆ ಭಯ. ಆದ್ರೆ ನೀವು ಈ ಯೂರಿಕ್ ಆಸಿಡ್ ನಮ್ಮ ದೇಹದಲ್ಲಿ ತಾನೇ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಹೊರಗಡೆಯಿಂದನೂ ಸಿಗುತ್ತೆ. ಹೆಂಗೆ ನಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಇದರ ಹಿಂದೆ ಇರುವಂತ ಒಂದು ವಿಜ್ಞಾನನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಡಯಟ್ ನಲ್ಲಿ ನೀವು ಸಾಕಷ್ಟು ಬದಲಾವಣೆಗಳು ತಂದು ನೀವು ಯೂರಿಕ್ ಆಸಿಡ್ ಜಾಸ್ತಿ ಮಾಡ್ಕೊಳ್ದಲೇ ಇರುವಂತ ಒಂದು ಒಳ್ಳೆ ಆರೋಗ್ಯವನ್ನ ಪಡ್ಕೋಬಹುದು. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಮುಂಚೆನೆ ಹೇಳ್ದಂಗೆ ನಮ್ಮ ದೇಹ ಕೂಡ ಯೂರಿಕ್ ಆಸಿಡ್ ನ ಉತ್ಪಾದನೆಯನ್ನ ಮಾಡುತ್ತೆ. ನೋಡಿ ವೀಕ್ಷಕರು, ನಮ್ಮ ದೇಹದಲ್ಲಿ ಮಾಂಸಖಂಡಗಳಿರುತ್ತೆ, ಸೆಲ್ಸ್ಗಳಿರ್ತವೆ, ಕಣ್ಣಿನ ಕೋಶಗಳಿರ್ತವೆ, ಚರ್ಮದ ಕೋಶಗಳು, ಹಾರ್ಟ್, ನಮ್ಮ ಆರ್ಗನ್ಸ್ ಎಲ್ಲಾ ಕೋಶಗಳಲ್ಲೂ ಕೂಡ ಯೂರಿಕ್ ಆಸಿಡ್ ನ ಉತ್ಪಾದನೆ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ. ಯೂರಿಕ್ ಆಸಿಡ್ ಅಂತ ಹೇಳಿದ್ರೆ ಈಗ ನೋಡಿ, ಸಾಧಾರಣವಾಗಿ ನಮ್ಮ ದೇಹದಲ್ಲಿ ನಾವು ತಿನ್ನುವಂತಹದಿರೋದು ಕಾರ್ಬೋಹೈಡ್ರೇಟು, ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಅಲ್ವಾ. ನಮ್ಮ ಜೀವಕೋಶಗಳು ಉಂಟಾಗಿರುವಂತದ್ದು ಕೂಡ ಈ ಒಂದು ಕೊಬ್ಬಿನ ಅಂಶದಿಂದ ಮತ್ತು ಈ ಒಂದು ಪ್ರೋಟೀನ್ಸ್ ನಿಂದ. ಈ ಎಸ್ಪೆಷಲಿ ಇದರಲ್ಲಿರುವಂತ ಈ ಕೊಬ್ಬಿನ ಅಂಶ ಇರುವಂತ ಏನು ನಮ್ಮ ಜೀವಕೋಶಗಳು ಇರೋದು, ಪ್ರತಿ ದಿವಸ ಕೋಟ್ಯಾಂತರ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ, ಪ್ರತಿ ದಿವಸ ಕೋಟ್ಯಾಂತರ ಜೀವಕೋಶಗಳು ಸಾಯ್ತಾ ಇರುತ್ತೆ ಅನ್ನೋ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಈಗ ಸಾಯ್ತಾ ಇರೋ ಜೀವಕೋಶಗಳಲ್ಲಿ ಇರುವಂತಹ ಈ ಒಳ್ಳೆ ಕೊಬ್ಬಿನ ಅಂಶ ಏನಿರುತ್ತೆ, ಮಾಡಲ್ಪಟ್ಟಿರುತ್ತೆ ಕೊಲೆಸ್ಟ್ರಾಲ್ ಇಂದ ಮತ್ತು ಕೊಬ್ಬಿನಿಂದ ನಮ್ಮ ಜೀವಕೋಶ ಮಾಡಲ್ಪಟ್ಟಿರುತ್ತದೆ. ಆ ಕೊಬ್ಬು ನಮ್ಮ ಲಿವರ್ ನಲ್ಲಿ ಪ್ರಾಸೆಸ್ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಈ ಕೆಲವು ಟೈಪ್ ಆಫ್ ಪ್ರೋಟೀನ್ಸ್ ಮಾತ್ರ, ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಕೆಲವು ಟೈಪ್ಸ್ ಆಫ್ ಪ್ರೋಟೀನ್ಸ್ ಕಾಲ್ಡ್ ಆಸ್ ಪ್ಯೂರಿನ್ಸ್. ನಮ್ಮ ಪ್ರತಿಯೊಂದು ಜೀವಕೋಶಗಳು ಎಲ್ಲರಿಗೂ ಗೊತ್ತಿರಂಗೆ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ, ನಮ್ಮ ಜೆನೆಟಿಕ್ ಸ್ಟ್ರಕ್ಚರ್ ಇರುತ್ತೆ DNA. ಈ DNA ಮಾಡಲ್ಪಟ್ಟಿರುವುದು ಈ ಒಂದು ಪ್ಯೂರಿನ್ಸ್ ನಿಂದಾಗಿ. ಈಗ ಸಣ್ಣ ವಯಸ್ಸಿನಲ್ಲಿ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಇರುತ್ತೆ ಸೆಲ್ಸ್ಗಳದ್ದು, ಮತ್ತು ನಾಶ ಆಗುವಂತ ಒಂದು ಪ್ರಮಾಣ ಕಡಿಮೆ ಇರುತ್ತೆ. ಆದ್ರೆ ಒಂದು 50-60 ವಯಸ್ಸು ಆದ ಮೇಲೆ ಏನಾಗುತ್ತೆ ಅಂದ್ರೆ ಈ DNA ಏನಿದೆ ಅದು ನಾಶ ಏನಾಗಿರುತ್ತೆ, ನಮ್ಮ ಜೀವಕೋಶಗಳ ನಾಶ ಏನಾಗಿರುತ್ತೆ, ಅದು ನಮ್ಮ ಲಿವರ್ ನಲ್ಲಿ ಹೋಗ್ಬಿಟ್ಟು ಅದು ಪ್ರೋಸೆಸ್ ಆಗ್ಬಿಟ್ಟು ಹೊರಗಡೆ ಹೋಗ್ಬೇಕು. ಅದು ಸಣ್ಣ ವಯಸ್ಸಿನಲ್ಲಿ ಆಗ್ತಾ ಇರುತ್ತೆ. ಆದರೆ ಕೆಲವು ತೊಂದರೆಗಳಿಂದ ಈ ಒಂದು ಪ್ಯೂರಿನ್ಸ್ ನ ಅಂಶ ನಮ್ಮ ದೇಹದಲ್ಲೇ ಉಳ್ಕೊಂಡ್ಬಿಟ್ಟು ನಮ್ಮ ರಕ್ತದಲ್ಲಿ ಅಳೆಯಕ್ಕೆ ಶುರು ಆಗುತ್ತೆ. ಅದು ಪ್ರೋಸೆಸ್ ಆಗದ ಎಂಡ್ ಪ್ರಾಡಕ್ಟೇ ಈ ಯೂರಿಕ್ ಆಸಿಡ್. ಈ ಯೂರಿಕ್ ಆಸಿಡ್ ಸಾಧಾರಣವಾಗಿ ಒಂದು 4-7 ರೇಂಜಲ್ಲಿ ಇರಬೇಕು. ಮಹಿಳೆಯರಲ್ಲಾದ್ರೆ ಒಂದು 6-6.5 ರೇಂಜಲ್ಲಿ ಇರಬೇಕು, ಪುರುಷರಾದ್ರೆ 7 ತನಕ ಇದ್ರೆ ಓಕೆ. ಆದ್ರೆ ಇದಕ್ಕಿಂತ ಜಾಸ್ತಿ ಆದಾಗ ಸುಮಾರು ಪ್ರಾಬ್ಲಮ್ ಬರುತ್ತೆ. ಮೊದಲಿಗೆ ಪ್ರಾಬ್ಲಮ್ ಬರುವಂತದ್ದು ಗೌಟ್, ಅಥವಾ ನಮ್ಮ ಜಾಯಿಂಟ್ಗಳಲ್ಲಿ ಹೋಗಿ ಸೇರ್ಕೊಳ್ಳೋದು, ನಮ್ಮ ಪಾದದಲ್ಲಿ ಬೆರಳುಗಳಲ್ಲಿ ಹೋಗಿ ಸೇರ್ಕೊಳ್ಳುವಂಥದ್ದು, ನೋವು, ರೆಡ್ನೆಸ್, ರಾತ್ರಿ ಆದ್ರೆ ನೋವು ಅಂತ ಹೇಳ್ತಾ ಇರ್ತಾರೆ. ತುಂಬಾ ಜನಕ್ಕೆ ಪ್ರಾಬ್ಲಮ್ ಬಂದಿರುತ್ತೆ. ಜೊತೆಗೆ ಇನ್ನೊಂದು ಹೇಳಿದ್ರೆ ಈ ಯೂರಿಕ್ ಆಸಿಡ್ ಜಾಸ್ತಿ ಆದಾಗಿಂದ ಆದ್ರೆ BP ಕಾಯಿಲೆ ಬರೋ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಯೂರಿಕ್ ಆಸಿಡ್ ಇಸ್ ಆಂಟ್ರಾಗೋನಿಸ್ಟ್ ಟು ನೈಟ್ರಿಕ್ ಆಕ್ಸೈಡ್. ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ನ ಪ್ರಮಾಣ ಹೇರಳವಾಗಿರ್ಬೇಕು. ಅದು ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಕ್ರಿಸ್ಟಲ್ಸ್ ಜಾಸ್ತಿ ಆದಾಗ ನೈಟ್ರಿಕ್ ಆಕ್ಸೈಡ್ ನ ಪ್ರಮಾಣ ಕಡಿಮೆ ಆಗುತ್ತೆ, ರಕ್ತನಾಳಗಳು ಶ್ರಿಂಕ್ ಆಗ್ತವೆ, BP ಜಾಸ್ತಿ ಆಗ್ತಾ ಬರುತ್ತೆ. ಮೂರನೇ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಹಾರ್ಟ್ ಡಿಸೀಸ್. ಯಾಕಂತ ಹೇಳಿದ್ರೆ ಈ ಯೂರಿಕ್ ಆಸಿಡ್ಗಳು ರಕ್ತದಲ್ಲಿ ಏನು ಹರಿತಾ ಇರುತ್ತೆ ಅದು ಕ್ರಿಸ್ಟಲ್ ಫಾರ್ಮ್ ಇರುತ್ತೆ. ಆ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಹರಿತಾ ಇರ್ಬೇಕಾದ್ರೆ ಈ ನಮ್ಮ ರಕ್ತ ನಳಗಳಲ್ಲಿ ಸಣ್ಣ 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 ಗೀರುಗಳು, ಗುಂಡಿಗಳು, ಪಾಡುಗಳು, ಈ ತರ ಒಂದು ಗಾಯಗಳನ್ನ ಮಾಡ್ಬಿಡ್ತವೆ. ಈ ಗಾಯಗಳಲ್ಲಿ ಬಂದ್ಬಿಟ್ಟು ಹೀಲ್ ಮಾಡಕ್ಕಂತ LDL ಬಂದ್ಬಿಟ್ಟು ಬಂದ್ಬಿಟ್ಟು ಸೇರ್ಕೊಳ್ಳೋದು, ಈ ಕೊಲೆಸ್ಟ್ರಾಲ್ ಅಂಶ ಬಂದ್ಬಿಟ್ಟು ಇಲ್ಲಿ ಸೇರ್ಬಿಟ್ಟು ಪ್ಲಾಕ್ಸ್ ನ ಉಂಟು ಮಾಡುತ್ತೆ. ಹಾಗಾಗಿ ಯೂರಿಕ್ ಆಸಿಡ್ ಅತಿ ಆಗ್ತಾ ಹೋದ್ರೆ ನಮ್ಮ ದೇಹದಲ್ಲಿ ಈ ತರ ಒಂದು ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಯೂರಿಕ್ ಆಸಿಡ್ ಅನ್ನೋದು ನ್ಯಾಚುರಲಿ ಒಂದು ದೇಹಕ್ಕೆ ಬೇಕಾಗಿರುವಂತ ಒಂದು ಆಂಟಿ ಆಕ್ಸಿಡೆಂಟ್. ಆದ್ರೆ ಪ್ರಮಾಣ ಅಧಿಕ ಆದಾಗ, ಕ್ರಿಸ್ಟಲೈನ್ ಫಾರ್ಮಲ್ ಆದಾಗ ಈ ತರ ಒಂದು ಹಾರ್ಟ್ ಡಿಸೀಸೋ ಅಥವಾ ನಿಮ್ಮ ಹೈಪರ್ ಟೆನ್ಷನ್ ಅಥವಾ ಈ ಗೌಟಿ ಆರ್ಥರೈಟಿಸೋ ಈ ತರ ಕಾಂಪ್ಲಿಕೇಶನ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಪ್ಯೂರಿನ್ಸ್ ಅಂದ್ರೆ ಏನು, ಈ ಪ್ಯೂರಿನ್ಸ್ ಯಾವ ಯಾವ ಆಹಾರದಲ್ಲಿ ಇರುತ್ತೆ,
ಈ ಪ್ಯೂರಿನ್ಸ್ ಹೇರಳವಾಗಿರುವಂತಹ ಆಹಾರಗಳನ್ನ ನಾವು ಸೇವಿಸೋದನ್ನ ಬಿಟ್ರೆ ಸಾಕು, ನೀವು ಎಷ್ಟು ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು. ಜೊತೆಗೆ ನಿಮ್ಮ ಈ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡುವಂತ ಒಂದು ಕರೆಕ್ಟ್ ಆಗಿ ನಿಮ್ಗೊಂದು ಐಡಿಯಾ ಇದ್ದರೆ ನಿಮಗೆ ಎಷ್ಟೇ ಮಾಂಸ ಅಥವಾ ಇದನ್ನು ತಿಂದ್ರೂ ಕೂಡ ನಿಮಗೆ ಈ ಯೂರಿಕ್ ಆಸಿಡ್ ದೇಹದಲ್ಲಿ ಜಾಸ್ತಿ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಒಂದು 3 ಕ್ಯಾಟಗರಿ ಆಫ್ ಫುಡ್ಸ್ ಬಗ್ಗೆ ಹೇಳ್ತೀನಿ. ಒಂದು, ಈ ಪ್ಯೂರಿನ್ ಅಂಶ 50ಕ್ಕಿಂತ ಕಡಿಮೆ ಇರುತ್ತೆ, ಲೋ ಪ್ಯೂರಿನ್ ಫುಡ್ಸ್. ನೀವು ಲೋ ಯೂರಿಕ್ ಆಸಿಡ್ ಫುಡ್ಸ್ ಅಂತ ಏನಾದ್ರು ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ. ನೀವು ಹೋಗ್ಬೇಕಾಗಿರೋದು, ನೀವು ಗೂಗಲ್ ಮಾಡ್ಬೇಕಾಗಿರೋದು ಲೋ ಪ್ಯೂರಿನ್ ಫುಡ್ಸ್. ಲೋ ಪ್ರೋಟೀನ್ ಫುಡ್ಸ್ ಅಲ್ಲ, ಆಕ್ಚುಲಿ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ನಾವು ನೋಡಿ ಯೂರಿಕ್ ಆಸಿಡ್ ಬಂತು ಅಂದ ತಕ್ಷಣ ಕಾಳು ಕಡ್ಡಿಗಳು, ಮೊಟ್ಟೆ, ಮಾಂಸ, ಮೀನು ಇತ್ಯಾದಿ ಎಲ್ಲಾ ತರ ಪ್ರೋಟೀನ್ಸ್ ಬಿಟ್ಬಿಡ್ತೀರಾ. ಪ್ರೋಟೀನ್ ಡೆಫಿಷಿಯನ್ಸಿ ಆಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರಿಂಕ್ ಆಗಕ್ಕೆ ಶುರು ಆಗ್ತವೆ, ದೇಹದಲ್ಲಿ ಬಲ ಇಲ್ಲ, ಮುಂದೆ ಬಾಗ್ಬಿಡ್ತಾರೆ, ಸೊಂಟ ನೋವು, ಕುತ್ತಿಗೆ ನೋವು ಮುಂತಾದ ಸಮಸ್ಯೆಗಳು ಎಲ್ಲ ಬರುತ್ತೆ ಈ ಪ್ರೋಟೀನ್ಸ್ ನ ಅಭಾವದಿಂದಾನೆ. ಈ ಸಾಧ್ಯವಾದಷ್ಟು ನೀವು ಪ್ರೋಟೀನ್ಸ್ ನಿಮ್ಮ ದೇಹದಲ್ಲಿ ಬೇಕು. ಹಾಗಾಗಿ ನೀವು ಕ್ಯಾಟಗರಿ ಆಫ್ ಫುಡ್ಸ್ ನ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ 50 ಮಿಲಿಗ್ರಾಮ್ಗಿಂತ ಕಡಿಮೆ ಇರುವಂತ ಪ್ಯೂರಿನ್ ಇರುವಂತ ಆಹಾರಗಳು. ಇನ್ನೊಂದು 50ರಿಂದ 100 ಇರುವಂತ ಪ್ಯೂರಿನ್ಸ್ ಇರುವಂತ ಅಂಶ ಇರುವಂತಹ ಆಹಾರಗಳು. ಮೂರನೇದ ಕ್ಯಾಟಗರಿ ಅಂತ ಹೇಳಿದ್ರೆ 100 ಮಿಲಿಗ್ರಾಮ್ಗಿಂತ ಜಾಸ್ತಿ ಪ್ಯೂರಿನ್ ಇರುವಂತ ಅಂಶ ಇರುವಂತ ಆಹಾರಗಳು. ಈ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೋಬೇಕು. ಸೊ ಹಾಗಾಗಿ ಈ 100ಕ್ಕಿಂತ ಜಾಸ್ತಿ ಪ್ಯೂರಿನ್ಸ್ ಯಾವ್ದ್ರಲ್ಲಿ ಇರುತ್ತೆ ಅದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು. 100ಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಆಲ್ಕೋಹಾಲ್, ಮದ್ಯ. ಸುಮಾರು ಜನ ಹೇಳ್ತಾರೆ, ಸರ್ ಬಿಯರ್ ಕುಡಿದ್ರೆ ಕಿಡ್ನಿಗೆ ಒಳ್ಳೇದಂತೆ, ಹೌದಾ ಅಂತ ಹೇಳಿ. ನನ್ನ ಫ್ರೆಂಡ್ಸ್ ಅಲ್ಲಿ ತುಂಬಾ ಕೇಳ್ತಾರೆ, ಮತ್ತೆ ಇನ್ನು ಕೆಲವರು ಇರ್ತಾರೆ, ಯಾವ ಬ್ರ್ಯಾಂಡ್ ವಿಸ್ಕಿ ಕುಡಿದು ಒಳ್ಳೇದು, ಅಥವಾ ವಿಸ್ಕಿ ಕುಡಿದು ಒಳ್ಳೇದು, ರಮ್ ಕುಡಿದು ಒಳ್ಳೇದು, ಜಿಮ್ ಕುಡಿದು ಒಳ್ಳೇದು, ಯೂರಿಕ್ ಆಸಿಡ್ ಯಾವ್ದು ಒಳ್ಳೇದು ಅಂತ ಕೇಳೋರು ಸುಮಾರು ಜನ ಇರ್ತಾರೆ. ಯಾವ ಪ್ರೊಸೆಸ್ ಮಾಡ್ತಾರೆ, ಯಾವುದೇ ಆಲ್ಕೋಹಾಲ್ ಸಬ್ಸ್ಟೆನ್ಸ್ ತಗೊಳ್ಳಿ, ಆಲ್ಕೋಹಾಲ್ಸ್ ಆರ್ ರಿಚ್ ಇನ್ ಪ್ಯೂರಿನ್ಸ್. ಆಲ್ಕೋಹಾಲ್ ತಗೊಂಡ್ರೆ ನಿಮ್ ಯೂರಿಕ್ ಆಸಿಡ್ 7 ಇದ್ದು 8 ಆಗುತ್ತೆ, 8 ಇದ್ದು 10 ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಫಸ್ಟ್ ಥಿಂಗ್ ಇಸ್ ಯು ಶುಡ್ ಸ್ಟಾಪ್ ಆಲ್ಕೋಹಾಲ್ ಬಿವರೇಜಸ್. ಎರಡನೇದಾಗಿ 100ಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ರೆಡ್ ಮೀಟ್. ಈ ಮಟನ್ ನಲ್ಲಿ ಇರುತ್ತಲ್ಲ ಅದರಲ್ಲಿ ಕೂಡ ಹೇರಳವಾಗಿ ಪ್ಯೂರಿನ್ಸ್ ಇರುತ್ತೆ. ಚಿಕನ್ ನಲ್ಲೂ ಕೂಡ 100ರಿಂದ 150 ತನಕ ಮಿಲಿಗ್ರಾಮ್ನಷ್ಟು ಪ್ಯೂರಿನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ರೆಡ್ ಮೀಟ್ ಮತ್ತು ಚಿಕನ್ ನ ಸಾಧ್ಯವಾದಷ್ಟು ಮತ್ತು ಆಲ್ಕೋಹಾಲ್ ನ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಆರ್ಗನ್ ಮೀಟ್, ಈ ಲಿವರ್, ಈ ತಲೆ, ಇದರ ತಿನ್ನುವಂತ ಇರ್ತಾರೆ, ತಲೆ ಮಾಂಸ ಮತ್ತೆ ಈ ಇಂಟೆಸ್ಟೈನ್ಸ್ ಅನ್ನೋದು, ಇದರಲ್ಲೆಲ್ಲ ಹೈ ಪ್ಯೂರಿನ್ಸ್. ಏನು ನಾವೀಗ ಜನರಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಅಂತ ಕರಿತೀವಿ, ತಲೆ ಮಾಂಸ ಅಂತ ಹೇಳ್ತಾರೆ, ಬೋಟಿ ಅಂತ ಹೇಳ್ತಾರೆ, ಗಿಜರ್ಡ್ ಅಂತ ಹೇಳ್ತಾರೆ, ಕಲೇಜಾ ಅಂತ ಹೇಳ್ತಾರೆ. ಈ ಆರ್ಗನ್ ಮೀಟ್ ಅಂತ ಏನ್ ಬರುತ್ತೆ, ಈ ಆರ್ಗನ್ ಮೀಟ್ ನಲ್ಲಿ ಹೇರಳವಾಗಿ ನಿಮಗೆ ಈ ಪ್ಯೂರಿನ್ಸ್ ಸಿಗುತ್ತೆ. ಹಾಗಾಗಿ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಈ ಪ್ಯೂರಿನ್ಸ್ ನ, ಯೂರಿಕ್ ಆಸಿಡ್ ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ಆರ್ಗನ್ ಮೀಟ್ ನ ಮತ್ತೆ ಆಲ್ಕೋಹಾಲ್ ನ ಅವಾಯ್ಡ್ ಮಾಡ್ಕೊಂಡು ಸಾಕು. 100% ಇದು ನಿಮ್ಮ ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಎರಡನೇ ಕ್ಯಾಟಗರಿ ಅಂದ್ರೆ 50ರಿಂದ 100 ರೇಂಜ್ ಅಲ್ಲಿ ಇರೋದು. ಇದನ್ನ ಅವಾಗ ವಾರಕ್ಕೆ 1 ಸಲ 2 ಸಲ ಕನ್ಸ್ಯೂಮ್ ಮಾಡುವಂತ ಕೆಲವು ಆಹಾರಗಳು. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಸೋಯಾಬೀನ್ಗಳು. ಸೋಯಾಬೀನ್ಸ್ ನಲ್ಲಿ ಒಂದು 50-100 ಗ್ರಾಮ್ ತನಕ ಇರುತ್ತೆ, 100 ಮಿಲಿಗ್ರಾಮ್ ತನಕ ಇರುತ್ತೆ. ನಟ್ಸ್ ನಲ್ಲಿ ಕೆಲವು ನಮ್ಮ ಈ ವಾಲ್ನಟ್ಸ್ ಇರ್ಬೋದು, ಗ್ರೌಂಡ್ ನಟ್ಸ್ ಇರ್ಬೋದು, ಈ ರೆಡ್ ಬೀನ್ಸ್ ಇರ್ಬೋದು, ಈ ಸೋಯಾಬೀನ್ ಇರ್ಬೋದು, ಇದರಲ್ಲೆಲ್ಲ ಒಂದು 50ರಿಂದ 100 ರೇಂಜ್ ತನಕ ಇರುತ್ತೆ. ಇದನ್ನ ವಾರದಲ್ಲಿ 1-2 ಸಲ ತಿಂದ್ರೆ ಏನ್ ತೊಂದರೆ ಇಲ್ಲ. ಇನ್ನು ಒಂದು ಕ್ಯಾಟಗರಿ ಬರುತ್ತೆ, ಅದು 50ಕ್ಕಿಂತ ತುಂಬಾ ಕೆಳಗಡೆ ಇರುವಂತ ಕ್ಯಾಟಗರಿ. ಆ ಒಂದು ಆಹಾರಗಳನ್ನ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ, ನಾನ್ ವೆಜಿಟೇರಿಯನ್ಸ್ ಅಲ್ಲಾಗ್ಲಿ ಹೇರಳವಾಗಿ ಕನ್ಸ್ಯೂಮ್ ಮಾಡಬಹುದು. ಅದರಲ್ಲಿ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಎಗ್ಸ್. ನೀವು ಗೂಗಲ್ ಮಾಡಿ ನೋಡಿ, ಎಗ್ಸ್ ನಲ್ಲಿ ಪ್ಯೂರಿನ್ ಕಂಟೆಂಟ್ ಕೇವಲ 20ರಿಂದ 30 ಮಿಲಿಗ್ರಾಮ್ ಮಾತ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಪ್ರೋಟೀನ್ಸ್ ನಮ್ಗೆ ಇರೋಂಥ ಒಂದು ರಿಚ್ ಆಲ್ಬ್ಯೂಮಿನ್, ಆಕ್ಚುಲಿ ಈ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ಸೊ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಎಗ್ಸ್ ನ ಹೇರಳವಾಗಿ ಕನ್ಸ್ಯೂಮ್ ಮಾಡುವಂಥದ್ದು ಒಂದು ಒಳ್ಳೆ ಆಪ್ಷನ್, ಬಿಕಾಸ್ ಇಟ್ ಇಸ್ ವೆರಿ ಲೋ ಇನ್ ಪ್ಯೂರಿನ್ಸ್. ಅದೇ ರೀತಿ ಡೈರಿ ಪ್ರಾಡಕ್ಟ್ಸ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಈ ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು, ಬಟರ್ ಇರ್ಬೋದು, ಇದೆಲ್ಲ ಒಳ್ಳೆಯ ಪ್ರೋಟೀನ್ಸ್. ಆದರೆ ಪ್ಯೂರಿನ್ಸ್ ಇರಲ್ಲ. ಇನ್ನೇನಾಗುತ್ತೆ ಅಂತ ಹೇಳಿದ್ರೆ ಹಾಲು ಕುಡಿದ ಬಿಟ್ಬಿಡ್ತೀನಿ, ಮೊಸರು ಬಿಟ್ಬಿಡ್ತೀನಿ, ಪನ್ನೀರ್ ತಿನ್ನಲ್ಲ, ಚೀಸ್ ತಿನ್ನಲ್ಲ, ಸರ್ ಎಲ್ಲ ಪ್ರೋಟೀನ್ಸ್ ಅದು ತಿಂದ್ರೆ ನನಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಅಂತ ಡೌಟ್ ಸುಮಾರು ಜನಕ್ಕಿದೆ. ಆದ್ರೆ ಈ ಡೈರಿ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಕೇವಲ 15ರಿಂದ 20% ಮಾತ್ರ ಪ್ಯೂರಿನ್ಸ್ ಇರುತ್ತೆ. ಹಾಗಾಗಿ ಇದನ್ನ ನೀವು ಹೇರಳವಾಗಿ ಕನ್ಸ್ಯೂಮ್ ಮಾಡಬೇಕು. ಯಾಕಂದ್ರೆ ಇದು ನಮಗೆ ಬೇಕು. ಇದು ಒಳ್ಳೆ ಕೊಬ್ಬು ಮತ್ತು ಒಳ್ಳೆ ಪ್ರೋಟೀನ್ ಅಂಶ ಇರುವಂತ ಈ ಒಂದು ಹಾಲಿನ ಉತ್ಪನ್ನಗಳನ್ನ ಸೇವಿಸ್ತಾ ಬರೋದ್ರಿಂದ ಕೂಡ ನಿಮ್ಮ ಯೂರಿಕ್ ಆಸಿಡ್ ಲೆವೆಲ್ಸ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ. ಮತ್ತು ಕೆಲವು ನಟ್ಸ್ಗಳು, ಎಸ್ಪೆಷಲಿ ಬಾದಾಮಿ ಇರ್ಬೋದು, ಅದರಲ್ಲೂ ಕೂಡ 20ರಿಂದ 30 ಮಿಲಿಗ್ರಾಮ್ ತನಕ ಮಾತ್ರ ನಿಮಗೆ ಇದಿರುತ್ತೆ. ಈ ಆಲ್ಮಂಡ್ಸ್ ಅಥವಾ ನಿಮ್ಮ ಬಾದಾಮಿಯನ್ನ ಸೋಕ್ ಮಾಡ್ಬಿಟ್ಟು ಅದು ಸಿಪ್ಪೆ ತೆಗೆದುಬಿಟ್ಟು ದಿನಕ್ಕೆ 4ರಿಂದ 5 ಕನ್ಸ್ಯೂಮ್ ಮಾಡಿದ್ರು ಕೂಡ ನಿಮ್ಮ ದೇಹದಲ್ಲಿ ಬೇಕಾದಷ್ಟು ಪ್ರೋಟೀನ್ ಸಿಗುತ್ತೆ. ಆದರೆ ನಿಮ್ಮ ಪ್ಯೂರಿನ್ಸ್ ಅಥವಾ ಯೂರಿಕ್ ಆಸಿಡ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಿಲ್ಲ. ನೋಡಿ ವೀಕ್ಷಕರೇ, ಆಕ್ಚುಲಿ ನಮ್ಮ ದೇಹದಲ್ಲಿ ನನ್ನ ವಯಸ್ಸಾದ ಮೇಲೆ ಯೂರಿಕ್ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದೇ ಜಿಮ್ಮಿಗೆ ಹೋಗ್ತಾ ಇರ್ಬೇಕಾದ್ರೆ ನೀವು ಆಕ್ಚುಲಿ ಜಿಮ್ ಮಾಡುವಂತ ಪರ್ಸನ್ಸ್ಗೆ ಆಕ್ಚುಲಿ ಹೇಳ್ತಾರೆ, ನೀವು ಚಿಕನ್ ತಿನ್ನಿ, ಮಟನ್ ತಿನ್ನಿ, ಎಗ್ ತಿನ್ನಿ, ಫಿಶ್ ತಿನ್ನಿ ಅಂತ ಹೇಳ್ತಾರೆ. ಈ ಫಿಶ್ ನಲ್ಲಿ ಹೇರಳವಾಗಿರುತ್ತೆ. ಫಿಶ್ ಅಲ್ಲಂತೂ 700ರಿಂದ 750 ತನಕ ಪ್ಯೂರಿನ್ಸ್ ಅಂತ ಹೇಳ್ತಾರೆ. ಆದ್ರೆ ಅದು ಮಾಡೋ ಟೈಮ್ನಲ್ಲಿ ಸಣ್ಣ ವಯಸ್ಸಿನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಪ್ಯೂರಿನ್ಸ್ ಜಾಸ್ತಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ತಿನ್ನುವಂತ ಆಹಾರ ಕೇವಲವಾಗಿ ಈ ತರ ಒಂದು ಅವಲಂಬಿತವಾಗಿರುತ್ತೆ.
ಈ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ DNA ಏನು ಹೋಗ್ಬಿಟ್ಟು ನಮ್ಮ ದೇಹದಲ್ಲಿ ತ್ಯಾಜ್ಯ ವಸ್ತುನ ಶೇಖರಣೆ ಆಗ್ಬಿಟ್ಟು ಪ್ರೊಸೆಸ್ ಆಗಿ ಹೊರಡೆ ಹೋಗ್ಬೇಕು, ಅದು ಉಂಟಾಗೋದು ಲಿವರ್ ನಲ್ಲಿ. ನಾ ಮುಂಚೆನೇ ಹೇಳಿದೆ, ಫ್ಯಾಟಿ ಲಿವರ್ ಇದ್ದ ಸಮಸ್ಯೆ ಇದ್ದವರಲ್ಲಿ ಈ ಯೂರಿಕ್ ಆಸಿಡ್ ಸಮಸ್ಯೆ ಸಾಧಾರಣವಾಗಿ ಕಂಡುಬರುತ್ತೆ. ಯಾಕಂತ ಹೇಳಿದ್ರೆ ಈ ಲಿವರ್ ಅದ್ರ ಕೆಪಾಸಿಟಿನ ಕಂಡುಬಿಡುತ್ತೆ. ಎನಿ ಲಿವರ್ ಟಾಕ್ಸಿಸಿಟಿ, ಲಿವರ್ ಸ್ವಲ್ಪ ವೀಕ್ ಆಗಿದೆ ಅಂದ್ರೆ ನಿಮ್ಮ ಬಾಡಿ ನಿಮ್ಮ ಯೂರಿಕ್ ಆಸಿಡ್ ನ ಸರಿಯಾಗಿ ಪ್ರೊಸೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಚಿಕಿತ್ಸೆ ನಾವು ಎಷ್ಟೋ ಯಾವ್ದೋ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರ ಅನ್ನೋ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಬಂದಿರೋದು ಈ ಲಿವರ್ ನಲ್ಲಿ. ನೀವು ಅದಕ್ಕೆ ಈಗ ಪ್ರೋಟೀನ್ ನ ತೆಗೆತಾ ಹೋದ್ರೆ ಇನ್ನೂ ಫ್ಯಾಟಿ ಲಿವರ್ ಜಾಸ್ತಿ ಮಾಡ್ಕೊಳ್ತೀರಾ, ಅಂಡ್ ನಿಮ್ಮ ಈ ಒಂದು ಯೂರಿಕ್ ಆಸಿಡ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೇವಲ 1 ತಿಂಗಳು ಅಥವಾ 2 ತಿಂಗಳ ಕಾಲ ನೀವು ಧಾನ್ಯಗಳನ್ನ, ತುಂಬಾ ಸಕ್ಕರೆ ಇರೋ ಐಟಮ್ಸ್ ನ ಬಿಟ್ಬಿಟ್ಟು, ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಬಿಟ್ಟು ಕೇವಲ ತರಕಾರಿ ಅಂತ ಹೇಳಿದ್ರೆ ನಿಮ್ಮ ಬೇಯಿಸಿದ ತರಕಾರಿಗಳನ್ನ ಹೇರಳ ಕನ್ಸ್ಯೂಮ್ ಮಾಡಿ, ನಟ್ಸ್ನ ಹೇರಳ ಕನ್ಸ್ಯೂಮ್ ಮಾಡಿ, ಮಾಂಸ ಬರೋದು ಎಗ್ಸ್ ನ ಕನ್ಸ್ಯೂಮ್ ಮಾಡ್ಕೊಂಡು ನೀವು ಸ್ವಲ್ಪ ದಿನ 25 ರಿಂದ 30 ದಿನಗಳ ಕಾಲ ಈ ತರ ಒಂದು ಡಯಟ್ ಫಾಲೋ ಮಾಡೋದ್ರಿಂದ ಲಿವರ್ ನಿಂದ ಫ್ಯಾಟ್ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಯೂರಿಕ್ ಆಸಿಡ್ ಕೂಡ ಕ್ರಮೇಣ ಕಡಿಮೆ ಬರ್ತಾ ಬರುತ್ತೆ. ಹಾಗಾಗಿ ಸೈಂಟಿಫಿಕ್ ಆಗಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ. ನೀವು ಕೇವಲ ಒಂದು ಯೂರಿಕ್ ಆಸಿಡ್ ಕಡಿಮೆ ಮಾಡುವಂತ ಔಷಧವನ್ನ ಹೊರಗಡೆಯಿಂದ ತಗೋಬೇಕಾದ್ರೆ ನೀವು ತಿಂದಂತ ಆಹಾರದಲ್ಲಿರುವಂತ ಯೂರಿಕ್ ಆಸಿಡ್ ಸರಿಯಾಗಿ ಪ್ರೊಸೆಸ್ ಆಗುವಂತ ಇದಕ್ಕಲ್ಲ, ನಮ್ಮ ದೇಹದಲ್ಲಿ ಎಕ್ಸ್ಕ್ರೀಟ್ ಆಗಕ್ಕೆ ಒಂದು ಹೆಲ್ಪ್ ಮಾಡುವಂತ ಕೆಲವು ಮೆಡಿಸಿನ್ಸ್ ಅಷ್ಟೇ. ಆದ್ರೆ ನಿಮ್ಮ ದೇಹದಲ್ಲಿ ಆಗಿರುವಂತ ಡ್ಯಾಮೇಜ್ ನ ನೀವು ಸರಿ ಮಾಡ್ಕೊಳ್ತಾನೆ ಇರಲ್ಲ. ಹಾಗಾಗಿ ಯೂರಿಕ್ ಆಸಿಡ್ ನ ಸರಿಯಾದ ಒಂದು ಆಹಾರ ಕ್ರಮ ಮತ್ತು ಸರಿಯಾದ ಚಿಕಿತ್ಸಾ ಕ್ರಮ ಮತ್ತು ಸರಿಯಾದ ಜ್ಞಾನ ಇದ್ರೆ ನೀವು ಯೂರಿಕ್ ಆಸಿಡ್ ಇಂದ ಯಾವುದೇ ಕಾರಣಕ್ಕೂ ಕೂಡ ನರಳೋದಿಲ್ಲ ಅಂತ ಹೇಳ್ತಾ, ಈ ತರ ಒಂದು ಸೈಂಟಿಫಿಕ್ ವಿಡಿಯೋನ ಮತ್ತೆ ನೀವು ನೋಡ್ಬೇಕಂತ ಹೇಳಿದ್ರೆ ಇದನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಯೂರಿಕ್ ಆಸಿಡ್ ನ ತೊಂದರೆ ಇದ್ದರೆ ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.